ಎಲ್ಲರಿಗೂ ನಮಸ್ಕಾರ. ಇದು ಅಲ್ಲಮ ಪ್ರಭುವಿನ ವಚನಾರ್ಥ ಚಿಂತನೆ ಭಾಗ 15 ಅಂದ್ರೆ ವಿಡಿಯೋ 15. ವಿಷಯ ಸೃಷ್ಟಿ ತತ್ವ, ಇಂಗ್ಲಿಷ್ನಲ್ಲಿ ಕಾಸ್ಮೋಗನಿ ಅಂತ ಕರಿತೀವಿ. ಅಲ್ಲಮ ಪ್ರಭುವಿನ ದೃಷ್ಟಿಯಲ್ಲಿ ಈ ವಿಶ್ವ ಅರ್ಥಾತ್ ಜೀವ ಜಗತ್ತು ಹೇಗೆ ನಿರ್ಮಾಣವಾಯಿತೆಂದು ವಚನಗಳ ಆಧಾರದಿಂದ ಚರ್ಚಿಸ್ತಕ್ಕಂಥದ್ದು ಇಲ್ಲಿಯ ಉದ್ದೇಶ. ಸೃಷ್ಟಿ ಸಿದ್ಧಾಂತವು ವಚನಕಾರರ ತಾತ್ವಿಕ ನಿಲುವಿನ ಮೇಲೆ ಬೆಳಕು ಚೆಲ್ಲುವುದು ಮಾತ್ರವಲ್ಲ, ಅವರು ತಾವು ನಂಬಿದ ಪರಮಾತ್ಮನಿಗೆ ಯಾವ ಸ್ಥಾನ ನೀಡಿದ್ದಾರೆ, ಈ ಜೀವ ಜಗತ್ತಿಗೂ ಪರಮಾತ್ಮನಿಗೂ ಯಾವ ರೀತಿಯ ಸಂಬಂಧವನ್ನ ಕಲ್ಪಿಸಿದ್ದಾರೆಂದು ಈ ವಿಷಯದ ಚರ್ಚೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ವಸ್ತುವಿಗಿಂತ ಶಕ್ತಿ, ಚೇತನವೇ ಮೊದಲು ಎಂಬುದು ಶರಣರ ಸೃಷ್ಟಿ ತತ್ವದ ಆಧಾರ ವಚನ. ಅವರು ಉಪಯೋಗಿಸುವ ಪರಿಕಲ್ಪನೆ, ಪರಿಭಾಷೆ ಮಾತ್ರ ಬೇರೆ. ಈ ಕುರಿತು ಆರಂಭದಲ್ಲಿಯೇ ನಮ್ಮ ಗಮನ ಸೆಳೆತಕ್ಕಂಥ ವಚನಗಳಿವು. ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಗುಹೇಶ್ವರ ನಿಮ್ಮ ಶರಣ ನುದಯಿಸಿದನಂದು. ಇದು ಅಲ್ಲಮ ಪ್ರಭುವಿನ 5ನೆಯ ವಚನ. ಗುಹೇಶ್ವರ ಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನು ಅನ್ನುವಂಥ ಮಾತು ಅಲ್ಲಮ ಪ್ರಭುವಿನ 6ನೇ ವಚನದಲ್ಲಿ ಬರುತ್ತೆ. ಈ ವಚನ ನಿಸ್ಸಂದೇಹವಾಗಿ ಈ ವಿಶ್ವ ಸೃಷ್ಟಿಯಾಗುವುದಕ್ಕೂ ಮುನ್ನವೇ ಒಬ್ಬ ಶರಣ ಉದಯಿಸಿದ್ದರ ಬಗ್ಗೆ ಹೇಳುತ್ತದೆ. ಈ ಶರಣ ಯಾರು ಎಂಬುದನ್ನು ಉತ್ತರಿಸುವಲ್ಲಿ 12ನೇ ಶತಮಾನದ ಶರಣರನ್ನು ನಾವು ಕಲ್ಪಿಸಿಕೊಂಡು ಒದ್ದಾಟಕ್ಕೀಡಾಗಬಹುದು. ಆದರೆ ಅಲ್ಲಮ ಪ್ರಭು ಆ ಪರಶಿವನನ್ನೇ ಇಲ್ಲಿ ಶರಣ ಎಂದು ಕರೆದಿದ್ದಾನೆ. ಈ ವಿಶ್ವಕ್ಕೂ ಮುನ್ನ ಚೇತನವೊಂದು ಇತ್ತು, ಆ ಚೇತನವೇ ಈ ಜಗತ್ತನ್ನ ಸೃಷ್ಟಿಸಿತು, ಇಲ್ಲವೇ ತಾನೇ ತನ್ನ ಲೀಲೆಗಾಗಿ, ವಿನೋದಕ್ಕಾಗಿ ಜಗತ್ತಾಗಿ ರೂಪ ತಾಳಿತು. ಇದೇ ಕಲ್ಪನೆಯನ್ನ ಇಲ್ಲಿ ಶರಣ ಅನ್ನುವ ಪದದಿಂದ ಸಂಬೋಧಿಸಲಾಗಿದೆ. ಮತ್ತು ಈ ಕಲ್ಪನೆಯನ್ನ ಸ್ವಲ್ಪ ಹೆಚ್ಚು ವಿಸ್ತರಿಸ್ತಕ್ಕಂಥ ಮತ್ತೊಂದು ವಚನ 7ನೇದು. ಅಯ್ಯ, ಜಲ ಕೂರ್ಮ ಗಜ ಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು, ಗಗನವಿಲ್ಲದಂದು, ಪವನನ ಸುಳುಹು ಇಲ್ಲದಂದು, ಅಗ್ನಿಗೆ ಕಳೆ ಮೊಳೆ ದೋರದೊಂದು, ತರುಗಿರಿ ತೃಣಕಾಷ್ಠಾದಿಗಳಿಲ್ಲದಂದು, ಯುಗ ಜುಗ ಮಿಗಿಲೆನಿಸಿದ 14 ಭುವನ ನೆಲೆಗೊಳ್ಳದಂದು, ನಿಜವ ನರಿದಿಹೆನೆಂಬ ತ್ರಿಜಗಾಧಿಪತಿಗಳಿಲ್ಲದಂದು, ತೋರುವ ಬೀರುವ ಪರಿ ಇಲ್ಲದಂದು, ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರ ನಿರಾಳವು. ಇದು 7ನೇ ವಚನ. ನೋಡಿ, ಈ ಮೇಲಿನ ವಚನದಲ್ಲಿ ಆತ್ಮನಿಂದಲೇ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪುವಿಂದ ಪೃಥ್ವಿ ಹುಟ್ಟಿದ್ದರ ಅನುಕರಣೆಯೇ ಇದೆ. ಇಲ್ಲಿ ಈ ವಿಶ್ವವನ್ನ ರಚಿಸಲ್ಪಡುವ ಪಂಚಭೂತಗಳಲ್ಲಿ ಗಗನ ಆಕಾಶ, ಪವನ ವಾಯು, ಅಗ್ನಿ, ಈ 3 ಭೂತಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟೇ. ಈ ಭೂತತ್ರಯಗಳಿಲ್ಲದಕ್ಕೂ ಮುನ್ನವೇ ಅಗಮ್ಯ ಗುಹೇಶ್ವರ ನಿರಾಳವು ಇತ್ತು ಅನ್ನುವಂಥದ್ದು ಈ ವಚನದ ಅರ್ಥ. ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದನ್ನ ತಾವು ಗಮನಿಸಬಹುದು. ಅತ್ಯಾರಂಭದಲ್ಲಿ ಈ ಜಗತ್ತು ಕೇವಲ ಪುರುಷ ರೂಪದ ಅಂದ್ರೆ ಜೀವನ ರೂಪದ ಆತ್ಮವಾಗಿತ್ತು. ಆತ್ಮವಿದಂ ಅಗ್ರ ಆಸೀತ್ ಪುರುಷ ವಿಧ ಅನ್ನುವಂತ ಸಾಲು ಬರ್ತದೆ. ಸುತ್ತ ನೋಡಿದ ಅವನಿಗೆ ಆತ್ಮ ಹೊರತನ್ಯವೇನೊಂದೂ ಕಾಣಲಿಲ್ಲ. ಅವನು ಮೊದಲಿಗೆ ಉಚ್ಚರಿಸಿದ್ದು ಸೋಹಂ ಅಂದ್ರೆ ನಾನೇ ಅದಾಗಿರುವೆ. ಆದ್ದರಿಂದ ನಾನು ಎಂಬ ಹೆಸರು ಹುಟ್ಟಿತು. ಅಂದರೆ ಪ್ರಭುವಿನ ನಿಲುವು, ಹಾಗೆಯೇ ಇತರ ಶರಣರ ನಿಲುವು ಕೂಡ ಈ ಜಗತ್ತು ಸೃಷ್ಟಿಯಾಗುವ ಮುನ್ನ ಆತ್ಮ ಅಥವಾ ಚೇತನವೊಂದು ಇತ್ತು ಎಂಬ ಬೃಹದಾರಣ್ಯಕ ಉಪನಿಷತ್ತಿನ ನಿಲುವನ್ನ ಸಮ್ಮತಿಸುತ್ತವೆ. ಇದೇ ರೀತಿಯ ಸೃಷ್ಟಿ ತತ್ವ ಮಂಡಿಸುವ ಇನ್ನೊಂದು ವಚನ ಅಲ್ಲಮ ಪ್ರಭುವಿನ 8ನೇ ವಚನ. ಇದರ ಸಾರ ನೋಡಿ ಹೀಗಿದೆ.
ಈ ಜಗತ್ತು ಹುಟ್ಟುವುದಕ್ಕೂ ಮೊದಲು ಆಕಾಶ ಪ್ರಕಾಶವಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು ಚೇತನವೊಂದು ಇದ್ದಿತು. ಶರಣರ ದೃಷ್ಟಿಯಲ್ಲಿ ಆ ಚೇತನ ಬೇರೆ ಯಾರೂ ಅಲ್ಲ, ಶಿವ. ಅವನು ನಿರಾಳ ನಿರ್ಮಾಯನಾಗಿದ್ದನು. ಆ ಶಿವನು ಆಧಾರದೊಳಗಣ ವಿಭೂತಿಯನ್ನೇ ತೆಗೆದು ಭೂಮಿಯ ನೆಲೆಗೊಳಿಸಿದ. ನೋಡಿ, ಮುಂದಿನ ಸಾಲುಗಳು ಈ ಭೂಮಂಡಲದ ವಿಸ್ತೀರ್ಣ ಇತ್ಯಾದಿಗಳನ್ನ ಅಂಕೆ ಸಂಖ್ಯೆಯಲ್ಲಿ ಮಂಡಿಸುತ್ತವೆ. ಹೀಗೆ: 50 ಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತ ಸಾಗರಂಗಳು. 86 ಕೋಟಿ 97 ಲಕ್ಷ ಕಾಲ ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ. 66 ಕೋಟಿ ತಾರಾಮಂಡಲವೆಂದಡೆ ಬೆಳಗಿ ತೋರಿದ 12 ಜ್ಯೋತಿಯ ನಿಲ್ಲಿಸಿ ತೋರಿದ 14 ಭುವನವ. ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ 84 ಲಕ್ಷ ಜೀವರಾಶಿಗಳಿಗೆ ರಾಶಿವಾಳ ತಾನಾಗಿ ಸಕಲದ ಅಳಿವಿನ ಉಳಿವಿನ ನಿಜದ ನಿಲವ ನೋಡಿ ಕಂಡೆನು. ಗುಹೇಶ್ವರ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಅಂತೇಳಿ ಇದು 8ನೇ ವಚನ. ಒಂದು ರೀತಿ ಉತ್ಪ್ರೇಕ್ಷಿತ ವರ್ಣನೆ ಈ ವಚನದಲ್ಲಿದೆ. ತಾತ್ವಿಕ ಮಹತ್ವದ ಅಂಶಗಳೇನು ಇಲ್ಲಿ ಇಲ್ಲ. ಜಗತ್ತು ಅಸ್ತಿತ್ವಕ್ಕೆ ಬರುವ ಮುನ್ನವೇ ಆ ಪರಶಿವನಿದ್ದ ಎಂಬ ಕಲ್ಪನೆಯನ್ನೇ 860ನೇ ವಚನವೂ ಕೂಡ ಪುನರುಚ್ಚರಿಸುತ್ತದೆ. ಆಕಾಶ ಮಾರುತರಿಲ್ಲದ ಮುನ್ನ, ಅಂಬುಧಿ ಕರ್ಮಠರಿಲ್ಲದ ಮುನ್ನ, ಹರಿಬ್ರಹ್ಮಾದಿಗಳಾರಾರ ನಿಲುವಿಲ್ಲದ ಮುನ್ನ, ಹಿಮಕರ ದಿನಕರರ ಸುಳುಹಿಲ್ಲದ ಮುನ್ನ, ಹಿಂದಿಲ್ಲ ಮುಂದಿಲ್ಲ ಮತ್ತೆ ಒಂದೂ ಇಲ್ಲದ ಮುನ್ನ ಭೋಗೇಶ್ವರನಿದ್ದ ತನ್ನ ತಾನರಿಯದಂತೆ ಅಂತ. ಅಲ್ಲಮ್ಮ ಪ್ರಭುವಿನ 880ನೇ ವಚನವೂ ಕೂಡ ವಿಶ್ವದ ಅಸ್ತಿತ್ವಕ್ಕೂ ಮುನ್ನ ಒಂದು ಚೇತನವಿತ್ತೆಂಬುದನ್ನೇ ಹೀಗೆ ಅದು ನಿರೂಪಿಸುತ್ತದೆ. ಆದಿ ಅನಾದಿ 14 ಲೋಕ ಕಾಲ ಕಲ್ಪಿತ ಮಂತ್ರ ತಂತ್ರ ಓದು ನೇಮ ಸಂಧ್ಯಾ ಸಮಾಧಿ ಮೌಂಜಿ ಕರ್ಮ ನೀರು ನೇಣು ಯಜ್ಞೋಪವೀತ ಹುಟ್ಟದಂದು ಒಬ್ಬ ಶರಣ ಭಕ್ತಿಯ ಮಾಡುತ್ತಿಪ್ಪುದ ಕಂಡೆನಯ್ಯ. ಆ ಶರಣನ ಭಕ್ತಿ ಎಂಬ ಚಿತ್ಪಿಂಡದೊಳಗೆ 2800 ಕೋಟಿ ಯೋಜನದುದ್ದದೊಂದು ಮಹಾಲೋಕದಿಂದತ್ತಲರಿಯದಿಪ್ಪ ಷಡು ಸಾದಾಖ್ಯ ನಾಯಕರ ಹೆಂಡಿರೆಲ್ಲ ಓಲೆದೆಗೆದು ಹೋಯಿತ್ತ ಕಂಡೆ ಗುಹೇಶ್ವರ ಅಂತ. ನೋಡಿ, ಇಲ್ಲಿ ಸಾದಾಖ್ಯದ ಕಲ್ಪನೆ ನನಗೆ ಈ ವಚನದ ತಾಜಾತನದ ಬಗ್ಗೆ ಅನುಮಾನವನ್ನು ಹುಟ್ಟಿಸುತ್ತದೆ. ಇದೇ ರೀತಿ ನಾನು ಸಂದೇಹಿಸುವ ಇನ್ನೊಂದು ವಚನವೂ ಕೂಡ ಅದು ಅಲ್ಲಮ ಪ್ರಭುವಿನ 1012 ಒಂದೆರಡಾದುದ ನಾರೂ ಅರಿಯರು. ಆ ಒಂದು ಒಂದೇ ಆಯಿತು, ತ್ರಿತತ್ವವಾಯಿತು, ವೇದಾತೀತವಾಯಿತು, ಭರಿತವಾಯಿತು, ಪ್ರಾದೇಶಿಕವಾಯಿತು, ಭಕ್ತಿಗೆ ಸಾಧ್ಯವಾಯಿತು, ಅದಕ್ಕೆ ಆಧಾರ ದೇಹವಾಯಿತು. ಹೀಗೆ ವಿವರಿಸಿದ್ದು ಚೇತನಾತ್ಮಕ ಶಿವನನ್ನೇ. ಮುಂದುವರೆದು ಅದು ಅಷ್ಟವಿಗ್ರಹ ಸ್ವರೂಪವಾಗಿರುತ್ತಿಪ್ಪುದು. ಮತ್ತಿರುತ್ತಿದ್ದ ಒಂದು ಮಾಯಾಶಕ್ತಿಯಂ ಕೂಡಿ ಗಣತ್ರಯಂಗಳ ಕೂಡಿ ನಾನಾತ್ಮ ನೆನೆಸಿಕೊಂಡು ವಿಷಯಾತ್ಮ ಇಂದ್ರಿಯಾತ್ಮ ಭೂತಾತ್ಮ ಜೀವಾತ್ಮ ಪರಮಾತ್ಮ ನೆನೆಸಿಕೊಂಡು ಪ್ರಾಣಾದಿ ವಾಯುಗಳಂ ಕೂಡಿಕೊಂಡು ಜಡ ಪ್ರಕೃತಿಗಳನ್ನು ಹೊತ್ತುಕೊಂಡು ಸಂಕಲ್ಪ ವಿಕಲ್ಪವೆಂಬ ಉಭಯ ಕರ್ಮಗಳ ಕಲ್ಪಿಸಿ ನಾನಾ ಯೋನಿ ಪ್ರಾಪ್ತವಾಗುತ್ತಿದ್ದ ಲೋಕಾದಿ ಲೋಕಗಳೊಳು ತೊಳಲಿ ಬಳಲಿ ತನ್ನ ಮೊದಲ ಕೂಡುವ ಪ್ರಕಾರಂ ಬಯಸಿ ನಾನಾ ವಿಧದಿಂದ ಅರಸಿ ಹರಿವುತ್ತಿಪ್ಪರು ಅಖಿಲ ಜೀವಿಗಳೆಲ್ಲರೂ. ಇದ ಬೆರೆಸಿದ ಸಂಗನ ಬಸವಣ್ಣನ ನೆನೆದು ಶರಣೆಂದು ಶುದ್ಧನಾದನು ಕಾಣ ಗುಹೇಶ್ವರ ಅಂತ. ಈ ವಚನದ ಸೃಷ್ಟಿ ತತ್ವಕ್ಕೆ ಸಾಂಖ್ಯ ತತ್ವದ ಪ್ರಭಾವವಿದೆ. ಇಲ್ಲಿ ಮಾಯೆ ಎಂದರೆ ಶಕ್ತಿ ಅಥವಾ ಪ್ರಕೃತಿ. ಪುರುಷನು ತ್ರಿಗುಣಾತ್ಮಕ ಪ್ರಕೃತಿಯನ್ನು ಕೂಡಿ ನಾನಾತ್ವದ ವಿಶ್ವ ಸೃಷ್ಟಿಗೆ ಕಾರಣವಾಯಿತೆಂಬ ಕಲ್ಪನೆ ಈ ವಚನದಲ್ಲಿದೆ. ಪ್ರಶ್ನೆ ಎಂದರೆ, ಅಲ್ಲಮನು ಸಾಂಖ್ಯರ ಪುರುಷ ಪ್ರಕೃತಿ ಕಲ್ಪನೆಗಳನ್ನು ಒಪ್ಪಿಕೊಂಡಿದ್ದರೆ? ಅಲ್ಲಮ ಪ್ರಭು ಅದ್ವೈತದಿಂದ ಪ್ರಭಾವಿತರಾಗಿದ್ದಾಗ್ಯೂ ದ್ವೈತಾದ್ವೈತಗಳೆರಡನ್ನೂ ಟೀಕಿಸುತ್ತಾರೆ, ತತ್ವಮಸಿಯನ್ನು ಅಲ್ಲಗಳೆಯುತ್ತಾರೆ. ಈ ಹಿನ್ನೆಲೆಯಲ್ಲಿ ನನಗೆ ಈ ಥರದ ಸೃಷ್ಟಿ ಸಿದ್ಧಾಂತಕ್ಕೆ ಅಲ್ಲಮರು ಎಷ್ಟು ಕಾರಣ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಅಲ್ಲದೆ ವಚನ ಭಾಷೆ, ಅಲ್ಲಮ ಪ್ರಭು ಏನನ್ನೇ ಚರ್ಚಿಸಿದರೂ ಕಟುಶಾಸ್ತ್ರಿಕ ಪರಿಭಾಷೆಗಳಲ್ಲಿ ಚರ್ಚಿಸುವುದು ಬಹಳ ಅಪರೂಪ.
ಅವರದೇನಿದ್ದರೂ ಕಾವ್ಯ ಭಾಷೆ, ರೂಪಕಗಳ ಪ್ರತಿಮೆಗಳ ಭಾಷೆ. ಉದಾಹರಣೆಗೆ ಪೃಥ್ವಿ, ಅಪ್ಪು ಇತ್ಯಾದಿ ತತ್ವಗಳನ್ನು ಪ್ರಸ್ತಾಪಿಸಿದರೂ ಅದನ್ನ ಬಹಳ ಮಾರ್ಮಿಕವಾದ ಶೈಲಿಯಲ್ಲಿ ಹೇಳುವ ಅಲ್ಲಮ ಪ್ರಭುವಿನ 267ನೇ ವಚನವನ್ನ ನೀವು ನೋಡಿ, ಅಥವಾ ಅಲ್ಲಮ ಪ್ರಭುವಿನ 261ನೇ ವಚನವನ್ನು ಬೇಕಾದ್ರೆ ನೀವು ನೋಡಬಹುದು. ನೋಡು, ಪಂಚೀಕೃತವೆಂಬ ಪಟ್ಟಣದೊಳಗೆ ಈರೈದು ಕೇರಿ 4-5 ವೀಥಿ, ಅಲ್ಲಿ ಹಾವ ಕಂಡೆ, ಹಿಂಡುಗಟ್ಟಿ ಆಡುವ ಮದಗಜವ ಕಂಡೆ, ಕೇಸರಿಯ ಕಂಡು ಮನ ಬೆದರಿತ್ತು ನೋಡ, ಮೂವರ ಅರಸಿಂಗೆ 25 ಪರಿವಾರ, ಅಂಜದೆ ಬೆಳಗಾಯಿತು ಗುಹೇಶ್ವರ ಅಂತ 261ನೇದು. ನೋಡಿ, ವಿಸ್ತಾರ ಭಯದಿಂದ ನಾನು 267ನೇ ವಚನ ಕೈಬಿಟ್ಟಿದ್ದೇನೆ. ಸಾಂಖ್ಯದ ಸ್ಪಷ್ಟ ಪ್ರಭಾವ ಸಾಕ್ಷಿಸುವ ಇನ್ನೊಂದು ವಚನ ಇದೆ, ಅದು 1204. ಇದನ್ನ ಸ್ವಲ್ಪ ಮುಂದೆ ಅವಲೋಕಿಸೋಣ. ಇದೇ ಸೃಷ್ಟಿಯ ವಿಚಾರವನ್ನೇ ಸರಳವಾದ ಕಾವ್ಯ ಭಾಷೆಯಲ್ಲಿ ಮಂಡಿಸುತ್ತದೆ ಅಲ್ಲಮ ಪ್ರಭುವಿನ 16ನೇ ವಚನ. ಪರಮಾತ್ಮನು ಭೂಮಂಡಲವೆಂಬ ನೆಲದ ಬೊಂಬೆಯನ್ನು ಮಾಡಿ ಅದಕ್ಕೆ ಜಲದ ಬಣ್ಣದ ನುಡಿಸಿರುವನು. ಹಲವು ಪರಿಯಾಶ್ರಮದಲ್ಲಿ ಉಲಿವ ಗೆಜ್ಜೆಯ ಕಟ್ಟಿ, ಅಂದರೆ ವಿವಿಧ ಬಗೆಯ ವಿಭಿನ್ನ ಜೀವಿಗಳು ನೆಲೆಸಿರುವ ಆಶ್ರಮಗಳನ್ನು, ನೆಲೆಗಳನ್ನು ಸೃಷ್ಟಿಸಿ ಅಲ್ಲಿ ಬಗೆ ಬಗೆಯ ಜೀವನ ನಾಟಕದ ಸದ್ದಿನ ಗೆಜ್ಜೆಯ ಸಪ್ಪಳ ಕೇಳಿಸುತ್ತಿದ್ದಾನೆ. ವಾಯು ಮತ್ತು ಅಗ್ನಿಯ ಕೂಟಕ್ಕೆ ಅರಳೆಲೆಯ ಶೃಂಗಾರವು ಮಾಡಿ, ಅಂದರೆ ಪ್ರಾರಬ್ಧ ಕರ್ಮದ ಶೃಂಗಾರವು ಮಾಡಿ ಈ ಜೀವನ ನಾಟಕವನ್ನು ಆಡಿಸುವ ಯಂತ್ರವಾಹಕನು ಆ ಶಿವನು. ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ಕಟ್ಟಿದಡೆ ಸಯವದ್ವಯವಾಯಿತು. ಹಾಗೆ ಸೃಷ್ಟಿಸಲ್ಪಟ್ಟ ಜೀವನ ನಾಟಕವನ್ನು, ಅರ್ಥಾತ್ ಸಂಸಾರವನ್ನು ಬಯಲ ಕಂಬಕ್ಕೆ ತಂದು, ಅಂದರೆ ಸರ್ವವನ್ನು ತ್ಯಾಗ ಮಾಡಿದ ಭಕ್ತಿಯ ಕಂಬಕ್ಕೆ ತಂದು ಇದು ಸೂಕ್ತವೆಂದು ಪರಕ್ಕೆ ಬಂಧಿಸಿದಾಗ ಆ ಸಯ ಅಂದರೆ ಬ್ರಹ್ಮವು ಅದ್ವಯವಾಯಿತು, ಎಂದರೆ ದ್ವೈತ ಅಥವಾ ದ್ವಂದ್ವ ಅಳಿದು ಐಕ್ಯ ಸ್ಥಿತಿ ಮೂಡಿತು ಎಂದು ಅರ್ಥ. ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಪರಿಕಲ್ಪನೆ ಅಭಿವ್ಯಕ್ತಿಗಳಲ್ಲಿ ಇಂಥದೇ ಸೃಷ್ಟಿ ತತ್ವ ಹೇಳುತ್ತದೆ 900ನೇ ವಚನ. ಈ ಕಲ್ಪನೆಗೆ ವಿಭಿನ್ನವಾಗಿ ಪ್ರಕೃತಿ ಮೊದಲಿಗೆ ಹುಟ್ಟಿ ನಂತರ ಆ ಪ್ರಕೃತಿಯು ಪುರುಷನೊಂದಿಗೆ ಕೂಡಿಕೊಂಡು ಅದರಿಂದ ಈ ಜೀವ ಜಗತ್ತು ಹುಟ್ಟಿತೆಂದು ಪರೋಕ್ಷವಾಗಿ ಸೃಷ್ಟಿ ವಿಚಾರ ಮಂಡಿಸುವ 2 ವಚನಗಳಿವೆ. ಗಂಡಗಿಂದ ಹೆಂಡತಿ ಮುನ್ನವೇ ಹುಟ್ಟಿ ಗಂಡಗಿಂದ ಕಿರಿಯಳಾದಳು. ನೋಡಿ, ಗಂಡಗಿಂದ ಹೆಂಡತಿ ಮುನ್ನವೇ ಹುಟ್ಟಿ ಗಂಡಗಿಂದ ಕಿರಿಯಳಾದಳು. ಆ ಹೆಂಡತಿಯೇ ಒಡ ಹುಟ್ಟಿದಳಾದಳೆಂಬುದ ಕೇಳಿ, ಆ ಹೆಂಡತಿಯೇ ಒಡ ಹುಟ್ಟಿದವಳಾದಳೆಂಬುದ ಕೇಳಿ ಆ ಗಂಡ ಸಂಗಮ ಮಾಡಿದಡೆ ಇಬ್ಬರಿಗೊಂದು ಮಗು ಹುಟ್ಟಿತಲ್ಲ. ಆ ಹುಟ್ಟಿದ ಮಗುವ ತಾಯಿ ಮುದ್ದಾಡಿದಡೆ ತಾಯ ತೆಕ್ಕೈಸಿತ್ತಿದೇನು ಹೇಳ. ತಾಯಿ ಎದ್ದು ಪತಿಭಕ್ತಿಯ ಮಾಡಿತ್ತ ಕಂಡು ಗುಹೇಶ್ವರ ಲಿಂಗಕ್ಕೆ ಭಕ್ತಿ ಪರಿಣಾಮವಾಯಿತು ಅಂತ 80ನೇ ವಚನ. ಈ ವಚನದ ಸ್ವಾರಸ್ಯಕರ ಸಂಗತಿ ಅಂದರೆ, ಗಂಡನಿಗಿಂತ ಮೊದಲೇ ಹುಟ್ಟಿದ ಸ್ತ್ರೀ ಗಂಡನಿಂದ ಕಿರಿಯಳಾದಳು ಮತ್ತು ಆಕೆ ಅವನಿಗೆ ಒಡ ಹುಟ್ಟಿದವಳು. ಆದರೂ ಅವರು ಸಂಘವನ್ನು ಮಾಡಿದರು. ಆ ಸಂಘದಿಂದ ಒಂದು ಮಗು ಹುಟ್ಟಿತು. ಆ ಮಗುವನ್ನ ಮುದ್ದಾಡಿದರೆ ಆ ಮಗುವೆ ಮತ್ತೆ ತಾಯಿಗೆ ಗಂಡನಾಗಿ ಅವಳನ್ನ ತೆಕ್ಕೈಸುತ್ತದೆ. ಈಗ ಆಕೆ ಹೆತ್ತ ಮಗನೇ ಅವಳಿಗೆ ಮತ್ತೆ ಪತಿಯಾದ. ಆಕೆ ಅವನಿಗೆ ಪತಿಭಕ್ತಿ ಮಾಡಿದಳು. ಹೀಗೆ ಗುಹೇಶ್ವರ ಲಿಂಗಕ್ಕೆ ಭಕ್ತಿ ಪರಿಣಮಿಸಿತೆಂದು ಈ ವಚನ ಸಾಧಿಸುತ್ತದೆ. ಆದರೂ ಅದರ ಒಡಲೊಳಗೆ ಚರ್ಚಿತವಾದದ್ದು ಮಾತ್ರ ಸೃಷ್ಟಿಯ ವಿಚಾರವೇ. ತಾಯಿ ಮಗನ ಸಂಬಂಧವೇ ಸತಿಪತಿಯ ಸಂಬಂಧವಾಗುವ ಈ ಕಲ್ಪನೆಯು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಚಿತ್ರಿತವಾದ ಅದಿತಿ ಪ್ರಜಾಪತಿ ಸಂಬಂಧವನ್ನು ಅದು ಹೋಲುತ್ತದೆ. ಇಂಥದೇ ಕಲ್ಪನೆಯನ್ನು ಮಂಡಿಸುವ ಇನ್ನೊಂದು ವಚನ ಹೀಗಿದೆ: ಶರಣಾರ್ಥಿ ಎಲೆ ತಾಯೇ, ಧರೆಯಾಕಾಶ ಮನೆಗಟ್ಟದಂದು, ಹರಿವ ಅನಿಲ ಅಗ್ನಿ ಜಲ ಮಳೆ ದೋರದಂದು ಹುಟ್ಟಿದಳೆಮ್ಮವ್ವೆ. ಅದಕ್ಕೆ ಮುನ್ನವೇ ಹುಟ್ಟದೆ ಬೆಳೆದ ನೆಮ್ಮಯ್ಯ. ನೋಡಿ, ಅದಕ್ಕೆ ಮುನ್ನವೇ ಹುಟ್ಟದೆ ಬೆಳೆದ ನೆಮ್ಮಯ್ಯ. ಅವನು ಹುಟ್ಟದೇ ಬೆಳೆದು ಬಿಟ್ಟ ಅಂತ. ಈ ಇಬ್ಬರ ಬಸಿರಲಿ ಬಂದೆ ನಾನು, ಎನ್ನ ತಂಗಿಯರೈವರು ಮೊರೆಗೆಟ್ಟು ಹೆಂಡಿರಾದರೆನಗೆ, ಕಾಮ ಬಾಣವ ತಾಗದೆ ಅವರ ಸಂಗಮ ಮಾಡಿದೆನು. ನಾ ನಿಮ್ಮ ಭಾವ ಅಲ್ಲಯ್ಯ, ನೀ ನನಗೆ
ನಗೆ ನಗೆವೆಣ್ಣು ನಮ್ಮ ಗುಹೇಶ್ವರ ಕೈಬಿಡಿದು ಪರಮ ಸುಖಿಯಾಗಿ ಕಳವಳದ ಕಂದರವೇ ಏನು ಹೇಳ. ಇದು 1518ನೇ ವಚನ. ಅವ್ವೇ ಅಂದ್ರೆ ಪ್ರಕೃತಿ, ಅಯ್ಯ ಅಂದ್ರೆ ಪುರುಷ, ಇವರಿಬ್ಬರ ಸಂಘದಿಂದ ಒಬ್ಬ ಶರಣ ಅಂದ್ರೆ ಶಿವಶಕ್ತಿ ಹುಟ್ಟಿತು. ಈ ಶಿವಶಕ್ತಿಯು ಪಂಚಭೂತಗಳೊಂದಿಗೆ ಕಾಮವಿರಹಿತ ಸಂಬಂಧವನ್ನ ಮಾಡಿದರು. ಇದರಿಂದ ಮುಂದೆ ಜೀವ ಜಗತ್ತೆಂಬ ಒಂದು ಕಲ್ಪನೆ, ಒಂದು ಸೂಚನೆ ಈ ವಚನದಲ್ಲಿ ಇದೆ. ವಿಶ್ವವನ್ನು ಮಾಯೆ ಎಂದು ಕಲ್ಪಿಸಿದ ಸೃಷ್ಟಿಯ ವಚನ ಈ ಕೆಳಗಿದೆ. ವಾರಿ ಬಲಿದು ವಾರಿ ಕಲ್ಲಾದಂತೆ ಶೂನ್ಯವೇ ಸ್ವಯಂಭುವಾಯಿತು. ಆ ಸ್ವಯಂಭೂ ಲಿಂಗದಿಂದಾಯಿತು ಮೂರ್ತಿವೆತ್ತು. ಆ ಮೂರ್ತಿಯಿಂದಾಯಿತು ವಿಶ್ವೋತ್ಪತ್ತಿ. ಆ ವಿಶ್ವೋತ್ಪತ್ತಿಯಿಂದಾಯಿತು ಸಂಸಾರ. ಆ ಸಂಸಾರದಿಂದಾಯಿತು ಮರವೇ. ಆ ಮರವೇ ಎಂಬ ಮಹಾಮಾಯೆ ವಿಶ್ವವ ಮುಸುಕಿದಲ್ಲಿ. ಆ ಮರವೇ ಎಂಬ ಮಾಯೆ ಮಹಾಮಾಯೆ ವಿಶ್ವವ ಮುಸುಕಿದಲ್ಲಿ ನಾ ಬಲ್ಲಿದರೆಂಬ ಅರು ಹಿರಿಯರೆಲ್ಲ ತಾಮಸಕ್ಕೊಳಗಾಗಿ ಮೀನಕೇತನನ ಬಲೆಗೆ ಸಿಲುಕಿ ಮಾಯೆಯ ಬಾಯ ತುತ್ತಾದರಲ್ಲ ಗುಹೇಶ್ವರ ಅಂತ 1502ನೇ ವಚನ. ಇನ್ನೊಂದು ವಚನ ನೋಡಿ. ಆದಿಗೆ ಅನಾದಿಗೆ ಭೇದ ಉಂಟೆ, ಆದಿಲಿಂಗ ಅನಾದಿ ಶರಣನೆಂಬುದು ತನ್ನಿಂದ ತಾ ಮಾಡಲಾಯಿತು. ಧರೆಯಾಕಾಶ ಭುವನಗಳು ಹುಟ್ಟದ ಮುನ್ನ ಅನಾದಿ ಪರಶಿವನು ತಾನೇ ತನ್ನ ಲೀಲೆಗೆ ಸಾಕಾರವ ಧರಿಸಿದರೆ ಆ ಸಾಕಾರವೇ ಈ ಸಾಕಾರವಾಯಿತು ಅಂತೇಳಿ ಕೆಲವು ಸಾಲು ಬಿಟ್ಟಿದ್ದೀನಿ. 882ನೇ ವಚನ ನೋಡಿ. ಇಲ್ಲಿ ಸ್ಪಷ್ಟವಾಗುವಂತೆ ಸಾಕಾರ ಜಗತ್ತು ಹುಟ್ಟುವ ಮೊದಲು ನಿರಾಕಾರ ಶಕ್ತಿ ಅನಾದಿ ಶರಣ ಅಂದ್ರೆ ಪರಶಿವ ತನ್ನಿಂದ ತಾನೇ ಸೃಷ್ಟಿಯಾಗಿದ್ದ. ಆ ಪರಶಿವ ಅಥವಾ ಶರಣನು ತನ್ನ ಲೀಲೆಗಾಗಿ ಈ ಸಾಕಾರ ಲಿಂಗವಾದ. ಆದ್ದರಿಂದ ಅನಾದಿ ಪರಶಿವನಿಗೂ ಆದಿಲಿಂಗಕ್ಕೂ ಭಿನ್ನವಿಲ್ಲ ಎಂದು ಅಲ್ಲಮ ಪ್ರಭು ಇಲ್ಲಿ ಹೇಳುತ್ತಾರೆ. ಇದೇ ಪರಶಿವನನ್ನೇ 878ನೇ ವಚನದಲ್ಲಿ ಆದಿ ಅನಾದಿ ಇಲ್ಲದಂದು ಒಬ್ಬ ಶರಣ ಕ್ಷಣಕ್ಷರವನು ಷಡುಸ್ಥಳವನ್ನು ಒಳಕೊಂಡು ಇರ್ದನಯ್ಯ ಎಂದು ಹೇಳಿ ಈ ಪರಶಿವ ಶಕ್ತಿಯೊಂದಿಗೆ ಹೇಗೆ ಕೂಡಿಕೊಂಡಿದ್ದಾನೆಂದು ವಿವರಿಸಿದ್ದಾರೆ. ಆ ಪರಶಿವನ ಮೂಲ ಜ್ಞಾನವೇ ಪಂಚಶಕ್ತಿಗಳಾಗಿ ತೋರಿ ಬೆರೆಸಿದ್ದವು. ಆ ಕಾರಣಕ್ಕೆ ಶರಣನ ಅಂದ್ರೆ ಪರಶಿವನ ಪರಮ ಶಾಂತಿ ಭಕ್ತಂಗನೆಯಾಗಿ ತೋರಿ ಬೆರೆಸಿದ್ದಳು. ಹೀಗೆ ಶಕ್ತ್ಯಾತ್ಮಕ ಪರಶಿವ ಶರಣನ ಮಹಾ ಬೆಳಗು ಷಡುಸ್ಥಳ ಬ್ರಹ್ಮಿಗಳಾಗಿದ್ದಿತು. ಹಾಗೆಯೇ ಅದು ಷಡುಸ್ಥಳ ಭಕ್ತರನ್ನೂ ಒಳಗೊಂಡಿದ್ದಿತು. ಈ ಕಾರಣಕ್ಕಾಗಿಯೇ ಶರಣನೊಳಡಗಿದ ಸುವಾಕುವಕ್ಷರ ಸುವಾಕುವಕ್ಷರ ಲಿಂಗ, ಪ್ರಣಮ ಮಂತ್ರ, ಚಕ್ರ, ಕಮಲ, ಸತ್ಕ್ರಿ, ಭಸಿತ, ರುದ್ರಾಕ್ಷಿ ಇಂತಿವೆಲ್ಲ ಶರಣರ ಭಕ್ತಿ ಪರಿಕರಗಳು ಆ ಪರಶಿವನೊಳಗೆ ಅಡಗಿದ್ದವು ಎಂದು ಹೇಳುವ ಮೂಲಕ ಅಲ್ಲಮನು ಈ ಭೂಮಿಯ ಮೇಲಿನ ಶರಣರು ಆ ಅಗೋಚರ ಶಕ್ತಿಯಾದ ಪರಶಿವನ ಆಂಶಿಕರೆಂದು, ಆ ಪರಶಿವನು ಮೂಲತಃ ಒಬ್ಬ ಶರಣನೇ ಎಂದು ಇಲ್ಲಿ ಪ್ರತಿಪಾದಿಸುತ್ತಾರೆ. ಇದೇ ಕಲ್ಪನೆಯನ್ನೇ 880ನೇ ವಚನವು ಕೂಡ ಹೇಳುತ್ತದೆ. ಕುತೂಹಲದ ಅಂಶವೆಂದರೆ ಆದಿ ಅನಾದಿ 14 ಲೋಕ ಇತ್ಯಾದಿ ಹುಟ್ಟದಂದು ಇದ್ದ ಆ ಮಹಾಶರಣ ಭಕ್ತಿಯನ್ನು ಮಾಡುತ್ತಿದ್ದನೆಂದು ಹೇಳಿರುವುದು. ಅಂದರೆ ಶರಣ ಮತ್ತು ಶರಣ ಭಕ್ತಿ ಈ ಜಗತ್ತಿಗೂ ಪೂರ್ವದ್ದೆಂದು ಎಂಬುದು ಇಲ್ಲಿ ಅಲ್ಲಮರ ಕಲ್ಪನೆ. ಇನ್ನು ಅಲ್ಲಮ ಪ್ರಭುವಿನ 1204ನೇ ವಚನದಲ್ಲಿ ಸೃಷ್ಟಿ ವಿಚಾರ ಮೇಲಿನ ಎರಡಕ್ಕಿಂತಲೂ ಹೆಚ್ಚು ಸುಸ್ಪಷ್ಟವಾಗಿ ವ್ಯಕ್ತವಾಗಿದ್ದು ಇಲ್ಲಿ ಸಾಂಖ್ಯದ ಪ್ರಭಾವವಿರುವುದು ನಮಗೆ ಗೊತ್ತಾಗುತ್ತದೆ. ಸೃಷ್ಟಿಗೂ ಮುನ್ನ ಏನೊಂದು ಇರಲಿಲ್ಲ ಎಂಬುದು ವೇದಾಂತ ಮೂಲದ ಕಲ್ಪನೆಯೇ ಸರಿಯದು. ನಾ ಅಸದ್ ನಾ ಉ ಸದ್ ಅಂತ, ನಾ ಅಸದ್ ನಾ ಉ ಸದ್. ಇದು ಪುಟ 128 ಡೈಸನ್ನ ಒಂದು ಪುಸ್ತಕ, ಉಪನಿಷತ್ ಕುರಿತಾದ ಒಂದು ಪುಸ್ತಕ. ಅದೇ ರೀತಿ ಅಲ್ಲಮನ ತತ್ವಗಳಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಏನೇನಿಲ್ಲದಂದು ಬಯಲು ಬಲಿವೊಂದು ಈ ಬಿಂದುವಾಯಿತು. ಆ ಬಿಂದು ಅಕ್ಷರತ್ರಯ ಗದ್ದಿಗೆಯಲ್ಲಿ ಕುಳ್ಳಿರಲು ಲೋಕದುತುಪತಿಯಾಯಿತು. ನೋಡಿಲ್ಲಿ, ಆ ಬಿಂದು ಅಕ್ಷರತ್ರಯ ಗದ್ದಿಗೆಯಲ್ಲಿ ಕುಳ್ಳಿರಲು ಲೋಕದ ಉತುಪತಿ ಆಯಿತು ಅಂದ್ರೆ ಲೋಕದ ಉತ್ಪತ್ತಿ ಆಯಿತು ಅಂತ. ಅಕ್ಷರತ್ರಯ ಎಂದ್ರೆ
ತತ್ ತ್ವಂ ಅಸಿ ಅಂದರೆ ದಟ್ ಆಟ್ ದೌ ಅಂದ್ರೆ ಅದು ನೀನೇ ಆಗಿರುವಿ ಅಂತ, ಆ ಬ್ರಹ್ಮವೇ ನೀನು ಆಗಿರುವಿ ಅಂತ ಎಂಬ ಅಕ್ಷರತ್ರಯದ ಗದ್ದಿಗೆಯ ಮೇಲೆ ಕುಳಿತಾಗ ಈ ಲೋಕವು ಸೃಷ್ಟಿಯಾಯಿತು. ಬಹುಶಃ ಸೃಷ್ಟಿಯ ಸದ್ದಿನ ಅರ್ಥಾತ್ ನಾದದ ಬಲದಿಂದ ಒಬ್ಬ ಶರಣ ಹುಟ್ಟಿದ, ಈ ಶರಣನಿಂದ ಪ್ರಕೃತಿ ಹುಟ್ಟಿತು, ಈ ಪ್ರಕೃತಿಯೇ ಕಲೆ. ಹೀಗೆ ಅಲ್ಲಮ ಪ್ರಭು ಶಿವನ ಸ್ವರೂಪವನ್ನ ನಾದ, ಬಿಂದು, ಕಲೆ ಎಂಬ ತ್ರಿಯತ್ವದಲ್ಲಿ ಗುರುತಿಸಿದ್ದಾರೆ. ಆ ಪ್ರಕೃತಿಯಿಂದ ಈ ಲೌಕಿಗಳು ಸೃಷ್ಟಿಯಾದವು. ನೋಡಿ, ಇದೇ ಸೃಷ್ಟಿ ತತ್ವದ ಪರಿಕಲ್ಪನೆಗಳನ್ನ ಚನ್ನಬಸವಣ್ಣ ಗೋಜಲಾಗಿ ಮಂಡಿಸಿದ್ದಾರೆ. ಈ ಲೌಕಿಗಳ ನತಿಗಳೆದು ನಿಜದಲ್ಲಿ ನಿವಾಸಿಯಾಗಿಪ್ಪ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣ ಎಂದು ಬಸವಣ್ಣನವರನ್ನ ಸ್ಮರಿಸಿದ್ದಾರೆ ಅಲ್ಲಮ ಪ್ರಭು. ಈ ವಚನದಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಅಲ್ಲಮರ ಮೇಲೆ ವೇದಾಂತ ಮತ್ತು ಸಾಂಖ್ಯ ಇವೆರಡರ ಪ್ರಭಾವವೂ ಇದೆ ಎಂಬತಕ್ಕಂಥದ್ದು. ಈ ಸಂಬಂಧವಾಗಿ ಗಮನಿಸಬೇಕಾದ ವಚನಗಳು 1349, 1350 ಮತ್ತು 1411. ಇವುಗಳಲ್ಲಿ ಮೊದಲನೆಯ 1349ನೇ ವಚನದಲ್ಲಿ ಮತ್ತೆ ಸೃಷ್ಟಿ ತತ್ವವನ್ನು ಮತ್ತು ಲಯವನ್ನು ವಿಸ್ತೃತವಾಗಿ ಇಲ್ಲಿ ಮಂಡಿಸಲಾಗಿದೆ. ವಿಶ್ವ ಸೃಷ್ಟಿಗೂ ಮುನ್ನವಿದ್ದುದು ಸ್ವಯಂ ಲೀಲೆಯಿಂದ ಪರಬ್ರಹ್ಮವೆನಿಸಿದ ಅನಿರ್ವಚನೀಯ ಪರವಸ್ತು. ಅದೇ ಕುಳವಾಯಿತು. ಕುಳ ಎಂದರೆ ಮೂಲ ರಹಸ್ಯ ಎಂಬ ಅರ್ಥಗಳಲ್ಲದೆ ಯೋನಿ ಎಂಬ ಅರ್ಥವು ಕೂಡ ತಾಂತ್ರಿಕ ಮೂಲದಲ್ಲಿದೆ ಎಂಬುದನ್ನು ನಾವು ಸ್ಮರಿಸಬೇಕು. ಈ ಕುಳದಿಂದ ಆತ್ಮನೆಂಬ ಲಿಂಗ ಸ್ಥಳವಾಯಿತು. ಆ ಕುಳವು ಆತ್ಮನೆಂಬ ಸ್ಥಳದೊಳಗೆ ಲೀನವಾಗಿ ಸ್ಥಳ ಕುಳ ಎಂಬ ಭೇದ ಒಳೆಯಿತು. ಈ ಅಭೇದ ಸ್ಥಿತಿ ಹೇಗಾಯಿತೆಂದರೆ ವಾಗ್ಮನ ಖಗೋಚರವಾದ ಪರಬ್ರಹ್ಮದಿಂದ ಭಾವದಿಂದ ಜ್ಞಾನದಿಂದ ಮನದಿಂದ ಬುದ್ಧಿಯಿಂದ ಚಿತ್ತದಿಂದ ಅಹಂಕಾರ, ಹೀಗೆ 6 ತತ್ವಗಳು ಉತ್ಪತ್ತಿಯಾದವು. ಈ ತತ್ವದ ವೈರುಧ್ಯವನ್ನ ಅಲ್ಲಮನ ಈ ಸಾಲಿನಲ್ಲಿ ನಾವು ಕಾಣಬಹುದು. ಈ 6 ಕೆಟ್ಟಲ್ಲದೆ ವಾಗ್ಮನ ಖಗೋಚರವಾದ ಪರಬ್ರಹ್ಮವಾಗಬೇಕು. ಅಂದರೆ ಪರಬ್ರಹ್ಮದಿಂದಲೇ ಹುಟ್ಟಿದ ಈ 6 ನಾಶವಾಗದೆ ಕೆಡದೆ ಪರಬ್ರಹ್ಮವಾಗಬಾರದು ಎಂದರೆ ವೈರುಧ್ಯವಲ್ಲವೇ? ಈ 6ನ್ನು ಕೆಡಿಸಲೆಂದೇ 6 ಸ್ಥಳವಾದವಂತೆ. ಹೇಗೆಂದರೆ ಈ 6ನ್ನು ಕೆಡಿಸಲೆಂದೇ 6 ಸ್ಥಳವಾದವಂತೆ. ಹೇಗೆಂದರೆ ಅಹಂಕಾರ ಒಡಗಿದ ಪರಿಣಾಮ ಭಕ್ತ ಸ್ಥಳ, ಚಿತ್ತ ಒಡಗಿ ಮಹೇಶ, ಬುದ್ಧಿಯರಗಿ ಪ್ರಸಾದಿ, ಮನವೊಡಗಿ ಪ್ರಾಣಲಿಂಗಿ, ಜೀವನ ಗುಣಸಂದಾಗ ಶರಣಸ್ಥಳ, ಭಾವ ನಿರ್ಭಾವವಾಗಿ ಐಕ್ಯ ಸ್ಥಳ. ನೋಡಿ, ಹಿಂಗ 6 ಸ್ಥಳಗಳು ಬಂದಿವೆ. ಇಲ್ಲಿ ಒಂದು ಬದಲಾವಣೆ ಕಾಣುತ್ತದೆ. ಜ್ಞಾನ ಕೈಬಿಟ್ಟು ಅದರ ಸ್ಥಾನಕ್ಕೆ ಜೀವನ ಗುಣ ಸೇರಿಸುವುದಲ್ಲದೆ ಅದು ಅಡಗದೆ ಅಂದ್ರೆ ಕೆಡದೆ ಶರಣಸ್ಥಳವಾಗುತ್ತದೆ. ಹೀಗೆ ಅಲ್ಲಮ ಪ್ರಭು ಕ್ಷಿಪ್ರವಾಗಿ ಪರಬ್ರಹ್ಮದಿಂದ ಷಟ್ ಸ್ಥಳಗಳಿಗೆ ಬಂದೇ ಬಿಡುತ್ತಾನೆ. ಅಲ್ಲಮನ ಈ ಸೃಷ್ಟಿ ಸಿದ್ಧಾಂತದಲ್ಲಿ ಚನ್ನಬಸವಣ್ಣನ ವಚನದಲ್ಲಿ ಕಾಣುವ ಕಶ್ಯಪ ಬ್ರಹ್ಮ 13 ಕುಮಾರಿಯರೊಂದಿಗೆ ಮಾಡುವ ಲೋಕ ಸೃಷ್ಟಿಯ ನೆರಳು ಕೂಡ ಇಲ್ಲಿ ಇಲ್ಲ. ಅಂದ ಮೇಲೆ ಚನ್ನಬಸವಣ್ಣನವರ ವಚನದಲ್ಲಿ ಆ ಕಲ್ಪನೆ ಹೇಗೆ ಬಂದಿತು? ಈ ಕಲ್ಪನೆಯು ಪ್ರಕ್ಷಿಪ್ತವಿರಬೇಕೆಂಬ ಅನುಮಾನ ಇಲ್ಲಿ ಬರದೇ ಇರದು. ಮತ್ತೆ ಅಲ್ಲಮನಿಗೆ ಬರೋಣ. ಇಲ್ಲಿ ಅಲ್ಲಮರ ತತ್ವದ ವಿಶೇಷತೆ ಏನೆಂದರೆ ಈ ಷಟ್ಸ್ಥಳಗಳು ವಾಗ್ಮನ ಖಗೋಚರವಾದ ಪರಬ್ರಹ್ಮನ ಲಕ್ಷಣಗಳೆಂಬುದು. ಇಂತು ಷಟ್ಸ್ಥಳವಾಗಿ ವಾಗ್ಮನಕ್ಕೆ ಅಗೋಚರವಾದ ಬ್ರಹ್ಮವೇ ಆತ್ಮನು. ನಾನು ಅನ್ಯತ್ರ ಗಮನಿಸಿದಂತೆ ಆತ್ಮವು ಅಂದ್ರೆ ಬ್ರಹ್ಮವು ಸೃಷ್ಟಿ ಮತ್ತು ಲಯದ ಐಕ್ಯದ ಮೂಲ ಸ್ಥಾನ ಅಥವಾ ಅರ್ಥಾತ್ ಸ್ಥಳ ಅಂತ ಅರ್ಥ. ಅಂದ್ರೆ ಸೃಷ್ಟಿಗೂ ಮತ್ತು ಲಯಕ್ಕೂ ಮೂಲತಃ ಅದೇ ಆ ಬ್ರಹ್ಮವೇ ಆತ್ಮವೇ ಮೂಲ ಸ್ಥಳ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸ್ಥಳ ಅಂದ್ರೆ ಅದೇ ಮೂಲ. ಅಂದ್ರೆ ಈ ಜಗತ್ತು ಯಾವ ಮೂಲದಿಂದ ಬಂದು ಮತ್ತೆ ಪುನಃ ಯಾವ ಮೂಲಕ್ಕೆ ಹೋಗುತ್ತದೋ ಅದೇ ಸ್ಥಳ ಅಂತ ಅರ್ಥ ಇಲ್ಲಿ. ಆದ್ರಿಂದ ಇಲ್ಲಿ ಮುಂದುವರೆದ ಅಲ್ಲಮನ ತತ್ವದಲ್ಲಿ ಈ ಷಟ್ಸ್ಥಳಾತ್ಮಕ ಆತ್ಮನಿಂದಲೇ ಆಕಾಶ, ಆಕಾಶದಿಂದ ವಾಯುವಿಂದ ಅಗ್ನಿಯಿಂದ ಅಪ್ಪುವಿಂದ ಪೃಥ್ವಿ ಹುಟ್ಟಿದವು. ಹೀಗೆ ಸೃಷ್ಟಿಯನ್ನು ವಿವರಿಸಿದ ಅಲ್ಲಮ ಪ್ರಭು ಇದಕ್ಕೆ ವಿರುದ್ಧ ಕ್ರಮದಲ್ಲಿ ಹಿಂಚಲನೆಯಲ್ಲಿ ಲಯವಾಗುವುದನ್ನು ಈ ಮುಂದಿನಂತೆ ವಿವರಿಸಿದ್ದಾನೆ. ಇಂತು ಕುಳ ಸ್ಥಳವಾಗಿ ಸ್ಥಳ ಕುಳವಾದ ವಿಚಾರವೆಂತೆಂದರೆ ಪೃಥ್ವಿ ಅಪ್ಪುವಿನೊಳಗೋಯ್ತು, ಅಪ್ಪು ಅಗ್ನಿಯೊಳಕ್ಕೆ, ಅಗ್ನಿಯು ವಾಯುವಿನೊಳಕ್ಕೆ, ವಾಯು ಆಕಾಶದೊಳಕ್ಕೆ, ಆಕಾಶವು ಆತ್ಮನೊಳಕ್ಕೆ, ಆತ್ಮವು ಪರಶಿವನೊಳಕ್ಕೂ ಅಡಗಿದವು ಅಂತ ಹಿಂಗೆ
ಹಿಂಚಲನೆಯಲ್ಲಿ ಲಯ ಆಗ್ತಕ್ಕಂಥದ್ದು. ಪೃಥ್ವಿ ಭವೇತ್ ಜಲೇ ಎಂಬ ಸಂಸ್ಕೃತ ಶ್ಲೋಕದ ನಂತರ ಆತ್ಮನು ಪರಬ್ರಹ್ಮದೊಳಡಗಿ ನಿಂದಿತ್ತು ಗುಹೇಶ್ವರ ಅಂತ ಈ ವಚನದ ಮುಕ್ತಾಯವಾಗ್ತದೆ. ಇನ್ನ 1350ನೇ ವಚನದಲ್ಲಿ ಮತ್ತೆ ಸೃಷ್ಟಿ ತತ್ವವನ್ನ ವಿವರಕ್ಕೆ ಇಲ್ಲಿ ಎತ್ತಿಕೊಳ್ಳಲಾಗಿದೆ. ಏನೊಂದು ಇಲ್ಲದೊಂದು ಇದ್ದ ಮಹಾಘನ ಶೂನ್ಯ ಬ್ರಹ್ಮವಾಗಿದ್ದ ಪರವಸ್ತು ತನ್ನ ದಿವ್ಯಾನಂದ ಸ್ವಲೀಲಾ ಸ್ವಭಾವದಿಂದ ಆತ್ಮನೆಂಬ ಅಂಗಸ್ಥಲವಾಯಿತೆಂದು ಪ್ರಾರಂಭ. ಇಲ್ಲಿ ಈ ಜೀವಾತ್ಮನೆಂಬ ಅಂಗಸ್ಥಲಕ್ಕೆ ಸೇರಿದವು 25 ತತ್ವಗಳು. ವಾಗಾದಿ 5 ಕರ್ಮೇಂದ್ರಿಯ, ಶ್ರೋತ್ರಾದಿ 5 ಜ್ಞಾನೇಂದ್ರಿಯ, ಶಬ್ದಾದಿ 5 ವಿಷಯಗಳು, ಪ್ರಾಣಾದಿ 5 ವಿಷಯಗಳು, ಮನ ಬುದ್ಧಿ ಚಿತ್ತ ಅಹಂಕಾರ ಜೀವ, ಹೀಗೆ 5. ಈ 25 ತತ್ವಗಳೊಳಗೆ ಸಮರಸತ್ವ ಉಂಟು ಮಾಡಲು ಭಕ್ತಿ ತದರ್ಥವಾಗಿ ಆ ಮಹಾಘನ ಪರಾತ್ಪರವಪ್ಪ ದಿವ್ಯ ಲಿಂಗ ಅಂದ್ರೆ ಶೂನ್ಯ ಬ್ರಹ್ಮವು 11 ತತ್ವವಾಯಿತು. ಶಾಂತ್ಯಾದಿ 5 ಶಕ್ತಿಗಳು, ಶಿವಾದಿ 5 ಸಾದಾಖ್ಯಗಳು, ಪರಶಿವ ತತ್ವ 1, ಒಟ್ಟಿಗೆ ಇಲ್ಲಿ 11 ಲಿಂಗ ತತ್ವಗಳು. ಒಟ್ಟಿಗೆ ಅಂಗ ತತ್ವ 25 ಪ್ಲಸ್ ಲಿಂಗ ತತ್ವ 11, ಟೋಟಲ್ ಎಷ್ಟು? 36 ತತ್ವಗಳಂತ. ಹೀಗೆ ವಿವರಿಸಿದ ನಂತರ ಈ ತತ್ವಗಳ ಸಮರಸೈಕ್ಯ ಭಾವನೆ, ಸಮರಸೈಕ್ಯ ಹೇಗಾಯಿತೆಂದು ವಿವರ ನೋಡಿ. ವಾಗಾದಿ ಪಂಚಕರ್ಮೇಂದ್ರಿಯಗಳು ನಿವೃತ್ತಿ ಶಕ್ತಿಯನ್ನು ಹೊಂದಿ ಕರ್ಮ ಸಾದಾಖ್ಯವನ್ನೊಡಗೂಡಿದಾಗ ಪೃಥ್ವಿ ತತ್ವ ಬಯಲಾಯಿತು. ಇಲ್ಲಿ ನಿವೃತ್ತಿ ಶಕ್ತಿ ಎಂದರೆ ಮೋಕ್ಷ, ವೈರಾಗ್ಯದ ಕಡೆಗೆ ಕರೆದೊಯ್ಯುವ ಶಕ್ತಿ, ಒಂದು ಮನೋಬಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದು ಪಂಚಕರ್ಮೇಂದ್ರಿಯಗಳನ್ನು ಹೊಂದಿ ಕರ್ಮ ಸಾದಾಖ್ಯ ಅರ್ಥಾತ್ ಕ್ರಿಯಾವಿಧಿಗಳೊಂದಿಗೆ ಕೂಡಿಕೊಂಡಾಗ ಪೃಥ್ವಿ ತತ್ವ ಅಂದರೆ ಮಾಯಾತ್ಮಕ ಸಂಸಾರ ಸಂಬಂಧ ಲಯವಾಗುವುದು ಅಂತ. ನಂತರ ಶಬ್ದಾದಿ 5 ವಿಷಯಗಳು ಪ್ರತಿಷ್ಠಾಶಕ್ತಿಯನ್ನು ಹೊಂದಿ ಕರ್ತೃ ಸಾದಾಖ್ಯವನ್ನೊಡಗೂಡಿದಾಗ ಅಪ್ಪು ತತ್ವ ಬಯಲಾಗುವುದು. ಇದೇ ರೀತಿ ಪಂಚಜ್ಞಾನೇಂದ್ರಿಯಗಳು ವಿದ್ಯಾಶಕ್ತಿಯನ್ನು ಹೊಂದಿ ಮೂರ್ತಿ ಸಾದಾಖ್ಯವನ್ನು ಕೂಡಿದಲ್ಲಿ ತೇಜ ತತ್ವ ಬಯಲಾಗುವುದು. ಇದೇ ರೀತಿ ವಾಯು, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳೆಂಬ 5 ಜೀವಗಳು, ಆಕಾಶ, ಹೀಗೆ ಪಂಚವಿಂಶಂತಿ ತತ್ವಗಳು ಲಿಂಗೈಕ್ಯವಾಗುವವು. 11 ಲಿಂಗ ತತ್ವಗಳು ಒಂದನ್ನೊಂದೊಡಗೂಡಿ ಏಕಾರ್ಥವಾದಲ್ಲಿ ಕುಳಸ್ಥಳ ಒಡಗಿತ್ತು. ನಂತರ ಮಹಾಘನ ಲಿಂಗವು ವಾರಿಕಲ್ಲು ಕರಗಿ ನೀರಾದಂತೆ ತನ್ನ ಪರಮಾನಂದದಿಂದಲೇ ಸರ್ವಶೂನ್ಯವಾಯಿತು ಎಂದು ಲಯ ಪ್ರಕ್ರಿಯೆಯನ್ನು ಇಲ್ಲಿ ವಿವರಿಸಲಾಗಿದೆ. ಹೀಗೆ ನಿರೂಪಿಸಿ ತತ್ ಪದವೇ ಲಿಂಗ, ತ್ವಂ ಪದವೇ ಅಂಗ, ಈ ಎರಡರ ಐಕ್ಯವೇ ಅಸಿ ಎಂದು ತತ್ವಮಸಿ ವಾಕ್ಯಕ್ಕೆ ಲಿಂಗೈಕ್ಯ ಅರ್ಥವನ್ನು ಇಲ್ಲಿ ಬೆಸೆಯಲಾಗಿದೆ. ಇದೆಲ್ಲ ಪ್ರಕ್ಷಿಪ್ತವಿರಬೇಕೆಂಬ ಅನುಮಾನ ನನ್ನದು. ಕಾರಣ ಅಲ್ಲಮ ಪ್ರಭು ತತ್ವಮಸಿಯನ್ನ ಟೀಕಿಸುತ್ತಾನೆ. ಇದನ್ನ ನಾವಿಲ್ಲಿ ಜ್ಞಾಪಕ ಮಾಡ್ಕೋಬೇಕು. ತತ್ವಮಸಿಯನ್ನ ತಾನೇ ಟೀಕಿಸ್ತಕ್ಕಂತ ಅಲ್ಲಮ ಪ್ರಭು ಮತ್ತೆ ತತ್ವಮಸಿ ತತ್ವಕ್ಕೆ ಹೊಂದಿಕೆ ಆಗುವಂತ ವಿಚಾರವನ್ನ ಹೇಗೆ ಮಂಡಿಸಲು ಸಾಧ್ಯ ಅಂತ ಪ್ರಶ್ನೆ ಹುಟ್ಟುತ್ತದೆ. ಆಮೇಲೆ ಇಷ್ಟೊಂದು ದೀರ್ಘ ಶಾಸ್ತ್ರಿಕ ಪರಿಕಲ್ಪನೆಯಲ್ಲಿ ಸೃಷ್ಟಿ ತತ್ವ ಪ್ರತಿಪಾದಿಸುವುದು ಅಲ್ಲಮನ ಶೈಲಿಗೆ ಇದು ಹೊರಗಿನದು ಇದು ಅಂತ. ಇನ್ನ ಇಲ್ಲಿ ಒಂದು ವಿಮರ್ಶೆ ಕೊನೆಗೆ, ನನಗೆ ಈ 1350ನೇ ವಚನದ ಸಾಚಾತನದ ಬಗ್ಗೆ ಅನುಮಾನಗಳಿವೆ. ಕಾರಣ ಒಬ್ಬನೇ ವಚನಕಾರ ತನ್ನ ದೃಷ್ಟಿಯ ಸೃಷ್ಟಿ ತತ್ವವನ್ನು ಹೀಗೆ ಭಿನ್ನವಾಗಿ ಹೇಳುವ ಪ್ರಮೇಯ ಉಂಟಾಗುವುದಿಲ್ಲ. 1349ನೇ ವಚನದಲ್ಲಿನ ವಿವರಗಳೇ ಸಮರ್ಪಕವಾಗಿವೆ. ಇಲ್ಲಿ ಪರಬ್ರಹ್ಮನಿಂದ 25 ತತ್ವಗಳ ಜೀವಾತ್ಮನಿಗೆ ಮತ್ತು ಇದಕ್ಕೆ ಯಾವುದೇ ಸಮರ್ಪಕ ತಾರ್ಕಿಕ ಜೋಡಣೆ ಇಲ್ಲದೆಯೇ 11 ಲಿಂಗ ತತ್ವಗಳನ್ನು ಸೃಷ್ಟಿಸಿರುವುದು ಕೃತ್ರಿಮ ಎನ್ನಿಸುತ್ತದೆ. ಶರಣರು ಆದರ್ಶವಾದಿಗಳು ಈ ವಿಶ್ವ ಸೃಷ್ಟಿ ಅಮೂರ್ತ ಶಕ್ತಿಯಿಂದ ಆದುದು ಎಂದೇ ನಂಬಿದ್ದರು. ಈ ವಿಶ್ವಕ್ಕೂ ಮುನ್ನ ಅಂಥ ಒಂದು ಅಗೋಚರ ಶಕ್ತಿ ಇತ್ತು. ಈ ಕಲ್ಪನೆಯನ್ನ ಅಲ್ಲಮ ಪ್ರಭು ಒಂದು ವಚನದಲ್ಲಿ ಹೀಗೆ ಮಂಡಿಸಿದ್ದಾನೆ. ಆಕಾಶ ಮರುತರಿಲ್ಲದ ಮುನ್ನ, ಅಂಬುಧಿ ಕಮಠರಿಲ್ಲದ ಮುನ್ನ, ಹರಿಬ್ರಹ್ಮಾದಿಗಳಾರರ ನಿಲುವಿಲ್ಲದ ಮುನ್ನ, ಹಿಮಕರ ದಿನಕರರ ಸುಳಿವಿಲ್ಲದ ಮುನ್ನ, ಹಿಂದಿಲ್ಲ ಮುಂದಿಲ್ಲ ಮತ್ತೆ ಒಂದೂ ಇಲ್ಲದ ಮುನ್ನ, ಭೋಗೇಶ್ವರನಿದ್ದ ತನ್ನ ತಾನು ಅರಿಯದಂತೆ ಅಂತ 860ನೇ ವಚನ. ಎರಡನೇದು ಇನ್ನೊಂದು ಉದಾಹರಣೆ, ಒಂದೆರಡು ಆದುದ ನಾರೂ ಅರಿಯರು ಎಂಬ ಅಲ್ಲಮರ ವಚನವೂ ಕೂಡ ಸೃಷ್ಟಿ ತತ್ವವನ್ನ ಕಟ್ಟಿಕೊಡುತ್ತದೆ. ಅಖಂಡ ಸೃಷ್ಟಿಗೆ ಮೂಲ ಒಂದು ಅಗೋಚರ ಶಕ್ತಿ. ಆ ಒಂದು ಈ ದೇಹದೊಳಗೆ ಬಂದು ನೆಲೆಸಿ ಭಕ್ತಿಗೆ ಸಾಧ್ಯವಾಯಿತು.
ಅದು ಅಷ್ಟವಿಗ್ರಹ ಸ್ವರೂಪ ತಾಳಿತು, ಮಾಯಾಶಕ್ತಿಯನ್ನು ಕೂಡಿತು, ಗುಣತ್ರಯಗಳ ಕೂಡಿ ನಾನಾತ್ಮನೆನ್ನಿಸಿಕೊಂಡು ಮುಂದೆ ವಿಷಯಾತ್ಮಕ, ಇಂದ್ರಿಯಾತ್ಮಕ, ಭೂತಾತ್ಮ, ಜೀವಾತ್ಮ, ಪರಮಾತ್ಮ ಎನ್ನಿಸಿಕೊಂಡು ಪ್ರಾಣಾದಿ ವಾಯು ಕೂಡಿಕೊಂಡು ಜಡ ಪ್ರಕೃತಿ ಹೊತ್ತುಕೊಂಡು ಸಂಕಲ್ಪ ವಿಕಲ್ಪವೆಂಬ ಉಭಯ ಕರ್ಮಗಳ ಕಲ್ಪಿಸಿ ನಾನಾ ಯೋನಿಗಳಲ್ಲಿ ಸಂಭವಿಸಿ ಮತ್ತೆ ತಮ್ಮ ಮೊದಲಿನ ಶಕ್ತಿಯೊಂದಿಗೆ ಕೂಡುವ ಸಂಕಲ್ಪ ಹೊಂದಿದ ನಾನಾ ಜೀವಿಗಳಿಗೆ ಕಾರಣವಾಯಿತೆಂದು ಹೇಳುತ್ತದೆ 1012ನೆಯ ವಚನ. ನೋಡಿ, ಹೀಗೆ ಅಲ್ಲಮ ಪ್ರಭುವಿನ ವಚನಗಳಿಂದ ನಾವು ಸೃಷ್ಟಿ ತತ್ವದ ವಿಚಾರಗಳನ್ನ ಅರ್ಥ ಮಾಡ್ಕೋಬಹುದು. ಇಲ್ಲಿ ಸಾಕಷ್ಟು ವೇದಾಂತ ಮತ್ತು ಸಾಂಖ್ಯ ಇವೆರಡರ ಪ್ರಭಾವ ಇರತಕ್ಕಂಥದ್ದನ್ನ ನಾವು ನೋಡಿದ್ವಿ. ಅದರ ಜೊತೆಗೆ ಕೆಲವು ಪ್ರಕ್ಷಿಪ್ತ ಮೂಲದ ವಿಚಾರಗಳು ಕೂಡ ಇದರೊಳಗೆ ಕಲಬೆರಕೆಯಾಗಿವೆ. ಅದನ್ನ ನಾವು ಅಲ್ಲಮ ಪ್ರಭುವಿನ ಮೂಲ ಸೈದ್ಧಾಂತಿಕ ನಿಲುವನ್ನು ಅರ್ಥ ಮಾಡಿಕೊಂಡಾಗ ಅಪ್ರಕ್ಷಿಪ್ತದ ವಿಚಾರಗಳು ನಮಗೆ ತಕ್ಷಣವೇ ಗೊತ್ತಾಗ್ತವೆ. ಯಾಕಂದ್ರೆ ಅಲ್ಲಮ ಪ್ರಭು ಉದಾಹರಣೆಗೆ ಹೇಳೋದಾದ್ರೆ ತತ್ವಮಸಿಯನ್ನ ಖಂಡಿಸ್ತಾನೆ ಅಥವಾ ಅದನ್ನ ಟೀಕೆ ಮಾಡ್ತಾನೆ. ಟೀಕೆ ಮಾಡ್ತಕ್ಕಂಥ ಅಲ್ಲಮ ಪ್ರಭು ತತ್ವಮಸಿಯನ್ನೇ ಮತ್ತೆ ಹೇಗೆ ಅದನ್ನ ತನ್ನ ಸಮರ್ಥನೆಗೆ ತಗೊಳ್ತಾನೆ ಅನ್ನೋದು ಅನುಮಾನ ಹುಟ್ಟಿಸ್ತದೆ. ಹೀಗೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.